ಹಾಯ್ ಆಲ್, ಇದು ಗುರುವಾರದ ಮಿನಿ ಬ್ಲಾಗ್ ಆಗಿರತ್ತೆ. ನಾನಿವತ್ತು ಬೆಳಗ್ಗೆನೇ ಎದ್ಬಿಟ್ಟು ರಾಯರ ಪೂಜೆನ ಮುಗಿಸ್ಕೊಂಡು ನಾನಿಲ್ಲಿ ಅಡುಗೆ ಮಾಡೋಣ ಅಂತ ಹೊರಟೆ. ಇಲ್ಲಿ ಬೇಳೆ, ಟೊಮ್ಯಾಟೊ ಮತ್ತು ನೀರನ್ನ ಮಿಕ್ಸ್ ಮಾಡಿ ಕುಕ್ಕರಿಗೆ ರೆಡಿ ಮಾಡ್ತಾ ಇದ್ದೀನಿ. ಒಂದು 3 ವಿಷಲ್ ಕೂಗಿದ್ರೆ ಸಾಕು, ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ಬೇಳೆ. ಅದ್ರ ಜೊತೆಗೆ ನಾನಿಲ್ಲಿ ಹೀರೆಕಾಯಿ ಪಲ್ಯಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಪಲ್ಯ ಅಂತೂ ತಿನ್ನಲೇಬೇಕು ಎಲ್ಲರೂ, ಯಾಕಂದರೆ ಅದರಲ್ಲಿ ಸ್ಕಿನ್ಗೆ ಮತ್ತು ಹೇರ್ಗೆ ಬೇಕಾಗೋ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ತುಂಬಾ ಇರುತ್ತೆ. ಅದ್ರ ಜೊತೆಗೆ ಬೀಟ್ರೂಟ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಶುಂಠಿ ಹಾಕಿಬಿಟ್ಟು. ಯಾಕಪ್ಪ ಅಂದರೆ ಚಪಾತಿ ಹಿಟ್ಟಿಗೆ ಬೀಟ್ರೂಟ್ ಪೇಸ್ಟ್ನ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಬಿಟ್ಟು ಚಪಾತಿ ಥರನೇ ಇದನ್ನು ಉದ್ದೋದು. ಬೀಟ್ರೂಟ್ ಚಪಾತಿ ಅಂತಲೂ ಹೇಳ್ತಾರೆ. ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ, ಯಾಕಂದರೆ ಬ್ಲಡ್ ಫ್ಲೋಗೆ, ಆಮೇಲೆ ಸ್ಕಿನ್ಗೆ, ಹೇರ್ಗೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಇದು. ಹಾಗೆಯೇ ನಾನಿಲ್ಲಿ ಮೂಲಂಗಿ ಕೂಡ ತುರಿದಿಟ್ಟಿದ್ದೀನಿ. ಮೂಲಂಗಿ ತುರಿದ್ಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೆ. ಇಲ್ಲಿ ನಾನು ಇವಾಗ ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ನೀರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಅದಕ್ಕೆ ನಾನಿಲ್ಲಿ ನೆನೆಸಿಟ್ಟಿದ್ದು ತುರಿದಿದ್ದ ಮೂಲಂಗಿನ ಹಿಂಡಿಬಿಟ್ಟು ಹಾಕ್ತಾಯಿದ್ದೀನಿ. ಆ ಹಿಂಡಿದ ನೀರನ್ನು ಕೂಡ ಶುಗರ್ ಇರೋರು ಕುಡಿತಾರೆ. ನಮ್ಮ ಅಜ್ಜಿ ಕುಡಿತಾ ಇದ್ದರು, ಅದರಿಂದ ಶುಗರ್ ಮೇಂಟೈನ್ ಇರುತ್ತೆ ಅಂತ. ಮೂಲಂಗಿ ಅಂತೂ ತುಂಬಾ ಒಳ್ಳೆಯದು, ಯಾಕಂದರೆ ಕ್ಯಾನ್ಸರ್ನ ಕೂಡ ಅದು ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಬೆಂದಿರೋ ಬೇಳೆನ ಮಿಕ್ಸ್ ಮಾಡಿದೆ ನಾನು ಕೊಟ್ಟಿರೋ ಒಗ್ಗರಣೆಗೆ. ಹಾಗೆಯೇ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಕಲರ್ ಚಪಾತಿ ಅಂತೂ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ.